ಹೇಳ್ರವ. ಹೆಸರು ಕೂಗಿದ್ದಕ್ಕೆ ಬೆಚ್ಚ ಬಿದ್ರಾ? ಏನು ಯೋಚನೆ ಮಾಡ್ತಿದ್ರಿ? ಏನೂ ಇಲ್ಲ ಕಣ್ರವ, ದಿಢೀರ್ನ ಕರೆದ್ಬಿಟ್ರಲ್ಲ, ದಿಗ್ಲಾಗ್ಬಿಡ್ತು. ತಗೊಳ್ರವ, ಹುಷಾರು. ಒಳ್ಳೆ ಮಂಗಳಮ್ಮ. ಅಮ್ಮ, ಹೇಗಿದೆ ಈಗ? ಯಾ, ಐ ಆಮ್ ಫೈನ್. ಬೇಕಿತ್ತಾ ಇದೆಲ್ಲ? ನಿನ್ನ ಹೆಲ್ಪಿಂಗ್ ನೇಚರ್ ಬಗ್ಗೆ ನನಗೆ ಕೋಪ ಇಲ್ಲ ರಿಷಿ, ಆದರೆ ನೀನು ಯಾರಿಗೆ ಸಹಾಯ ಮಾಡ್ತಾ ಇದೆಯೋ ಅವರು ಅದಕ್ಕೆ ಯೋಗ್ಯರಲ್ಲ ಅಷ್ಟೇ. ಅಮ್ಮ, ಏನು ಮಾತಾಡ್ತಾ ಇದ್ದೀರಾ? ಅಂಥ ಸಿಚುಯೇಷನಲ್ಲಿ ಕಮಲಿ ಅವ್ರನ್ನ ಹಾಗೆ ಬಿಟ್ಟು ಬರೋದಕ್ಕಾಗ್ತಿತ್ತಾ? ಕಮಲಿ ಅವಳ ಹೆಸರು ಕೇಳಿದ್ರೇ ನನಗೆ ಅಸಹ್ಯ ಆಗತ್ತೆ. ತರ ಯಾಕೆನೇನೋ ಮಾತಾಡ್ತಿದ್ಯಾ? ರಿಷಿ ರೆಸ್ಟ್ ತಗೊಳ್ಳಿ, ಹೋಗೋಣ. ಇಲ್ಲ ರಮೇಶ್, ಇದನ್ನು ಈಗಲೇ ಮಾತಾಡದೇ ಇರೋಕ್ಕೆ ನನ್ನಿಂದ ಆಗಲ್ಲ. ಲುಕ್ ರಿಷಿ, ಆ ಕಮಲಿ ಸಹವಾಸ ನೀನು ಮಾಡಬಾರ್ದು ಅಂತ ನಾನು ನಿನಗೆ ವಾರ್ನ್ ಮಾಡಿದ್ದೆ. ಅದಾದಮೇಲೆ ಅವಳು ನಿಜವಾಗ್ಲೂ ಒಳ್ಳೆ ಹುಡುಗಿನೇನೋ ಅಂತ ನಾನೇ ಅವಳಿಗೆ ಸಲಿಗೆ ಕೊಟ್ಟಿದ್ದೆ. ಬಟ್ ನೋ, ಅವಳು ಯಾವತ್ತೂ ಒಳ್ಳೆ ಹುಡುಗಿ ಆಗಿರಲಿಲ್ಲ ಅನ್ನೋದು ನಾಟಕ ದಿನದಿಂದನೇ ಅರ್ಥ ಆಗೋಯ್ತು.